ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ರುಕ್ಮಿಣಿ ಶೆಟ್ಟಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವೆಲ್ಲರೂ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ನಾಳೆ ನಮ್ಮ ಅತ್ತೆ ಮಗಂದು ಫಂಕ್ಷನ್ ಇರೋದ್ರಿಂದ ನಾನು ಇವತ್ತು ನೈಟು ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ನಿನ್ನೆ ನೀರಿನ ಶಾಸ್ತ್ರ ಇತ್ತು, ಅದಕ್ಕೆ ಹೋಗಬೇಕಾಗಿತ್ತು. ಬಟ್ ಸಮ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಹೋಗೋಕ್ಕೆ ಆಗಲಿಲ್ಲ ಫ್ರೆಂಡ್ಸು. ಹಾಗಾಗಿ ನಮ್ಮ ಅತ್ತೆದಿರೆಲ್ಲ ಬೈತಾಯಿದ್ರು. ಅದಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಬಟ್ ಆಲ್ರೆಡಿ ಟೈಮ್ ಆಗೋಗಿದೆ. ಅವ್ರು ಆಲ್ರೆಡಿ ಚೌಟ್ರಿ ಹತ್ರ ಬಂದುಬಿಟ್ಟಿದ್ದಾರೆ ಫ್ರೆಂಡ್ಸ್. ಆಗಲೇ ನಮ್ಮ ಅತ್ತೆದಿರೆಲ್ಲ ಎಲ್ಲಿದೆಯಾ ಅಂತ ನಮ್ಮ ಅತ್ತೆ ಫೋನ್ ಮಾಡಿದರು, ಬೆಂಗಳೂರು ಅತ್ತೆ ಕೂಡ. ಅದಕ್ಕೆ ನಾನು ಇನ್ನೂ ನಿಮ್ಮ ಮಗ ಅವ್ರು ಬಂದಿಲ್ಲ, ಅವರು ಅದಕ್ಕೆ ಲೇಟಾಗಿದ್ದಾರೆ, ಮನೆಯವ್ರು ಬಂದಿಲ್ಲ, ಅದಕ್ಕೆ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ ತಕ್ಷಣ ನಾವು ಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಇವಾಗ ಅವ್ರು ಬಂದಿದ್ದಾರೆ, ರೆಡಿ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ, ಇನ್ನೂ ರೆಡಿನೇ ಆಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇವಾಗ ರೆಡಿ ಆಗ್ತಾ ಇದ್ದಾರೆ. ಆಲ್ರೆಡಿ ನಂದು ರೆಡಿ ಆಗಿದೆ. ಮತ್ತು ನಮ್ಮ ಆಂಟಿನ ಕೂಡ ಕಾಯ್ಕೊಂಡು ನಮಗೆ ಒಂದು ½ ಅವರ್ ಟೈಮ್ ಆಯಿತು. ನೋಡಿ ಫ್ರೆಂಡ್ಸ್, ನಮ್ಮ ಆಂಟಿನ ಕೂಡ ಕಾಯ್ಕೊಂಡು ನಮಗೆ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಆಲ್ರೆಡಿ ಪಚ್ಚೆ ನಮ್ಮಮ್ಮನ ಕಾಯ್ಕೊಂಡು ಅವ್ರು ಆಲ್ರೆಡಿ ಅವ್ರ ಮೇಕಪ್ ಎಲ್ಲ ಹೊರಟೆ ಹೋಯ್ತು ಫ್ರೆಂಡ್ಸ್, ಕಾಯ್ಕೊಂಡು. ಓಕೆ ಫ್ರೆಂಡ್ಸ್, ನಾನು ಇವಾಗ ಚೌಟ್ರಿ ಹತ್ರ ಹೋಗ್ತಾ ಇದ್ದೀನಿ. ಆಲ್ರೆಡಿ ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ. ಆಲ್ರೆಡಿ ನನ್ನ ತಮ್ಮ ಚೌಟ್ರಿ ಹತ್ರ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಇವಾಗ ನಾವೆಲ್ಲ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಮತ್ತು ಅಲ್ಲಿ ನಾವು ಅಲ್ಲೆಲ್ಲ ಯಾವ್ಯಾವ ಥರ ಶಾಸ್ತ್ರ ಮಾಡ್ತಾರೆ ಅಂತ ಹೇಳಿ ನಾನು ಅದನ್ನು ನೀವು ಕೂಡ ನನ್ನ ಜೊತೆ ನೋಡಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಹೋಗೋಣ ಇವಾಗ ನಾವು ಚೌಟ್ರಿ ಹತ್ರ. ನಾವು ಸ್ವಲ್ಪ ಚೌಟ್ರಿಯಿಂದ ಮುಂದೆನೇ ಬಂದುಬಿಟ್ಟಿದ್ವಿ. ಆಮೇಲೆ ಮತ್ತೆ ಕೊನೆಗೆ ನಾವು ಯೂಟರ್ನ ತೊಗೊಂಡ್ವಿ. ಆವಾಗ ನಮ್ಮ ಮಾಮ ಎಲ್ಲ ಅಲ್ಲೇ ನಿಂತಿದ್ರು. ಕೊನೆಗೆ ನಾವು ಇದೇ ಚೌಟ್ರಿ ಅಂತ ಅಂದ್ಕೊಂಡು ಸೊ ನಾವು ಮತ್ತೆ ಇವಾಗ ಫೈನಲಿ ನಾವು ಈಗ ಚೌಟ್ರಿ ಹತ್ರ ಬಂದ್ವಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಚೌಟ್ರಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ನ ಅರೇಂಜ್ ಮಾಡಿದರು. ಬಟ್ ಫ್ರೆಂಡ್ಸ್, ನಾವು ಬರೋದು ಲೇಟ್ ಆಗಿರೋದ್ರಿಂದ ಸೊ ಆಲ್ರೆಡಿ ಹುಡುಗನ ಕಡೆ ಆಲ್ರೆಡಿ ನಮ್ಮ ಅತ್ತೆ ಮನೆ ಕಡೆಯವರೆಲ್ಲ ಬಂದಿರೋದ್ರಿಂದ ಅವ್ರಿಗೆಲ್ಲ ಜ್ಯೂಸ್ ಕೊಟ್ಟಿದ್ರು ಫ್ರೆಂಡ್ಸ್, ಹುಡುಗಿ ಮನೆ ಕಡೆ. ಬಟ್ ನಾವು ಬಂದಿದ್ದು ಲೇಟ್ ಆಗಿರೋದ್ರಿಂದ ಪಾಪ ಇಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ನಾವೇ ಕೂಡ ಸೆಲ್ಫ್ ಸರ್ವಿಸ್ನ ಮಾಡ್ಕೊಂಡ್ವಿ. ಹಾಗೆ ನಾವು ಇಲ್ಲಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ಹೊರಗಡೆ ಅವ್ರ ಅಕ್ಕನೇ ಕೂತಿದ್ರು, ಹುಡುಗಿಯವರ ಅಕ್ಕ. ಹಾಗೆ ಅವರೇ ಅಲ್ಲಿ ಎಲ್ಲರಿಗೂ ಅರ್ಶಿನ ಕುಂಕುಮನ ಕೊಡ್ತಾಯಿದ್ರು. ಹಾಗೆ ನಾವು ಅರ್ಶಿನ ಕುಂಕುಮನ ತೊಗೊಂಡು ನಾವು ಹಾಗೆಯೇ ಒಳಗಡೆ ಎಂಟ್ರಿ ಆದ್ವಿ ಫ್ರೆಂಡ್ಸ್. ನಾವು ಒಳಗಡೆ ಚೌಟ್ರಿ ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ನಮ್ಮ ಅತ್ತೆನೂ ಕೂಡ ಅಲ್ಲೇ ನಿಂತಿದ್ರು. ಹಾಗೆ ಇವರೆಲ್ಲ ನನ್ನ ಫ್ಯಾಮಿಲಿ, ಇವರು ನಮ್ಮ ಅತ್ತೆ ಮಗಳು. ಮತ್ತು ನಾನು ಆಲ್ರೆಡಿ ನಮ್ಮ ಫ್ಯಾಮಿಲಿನ ಸ್ವಲ್ಪ ಜನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ. ಇನ್ನು ಸ್ವಲ್ಪ ಜನ ನಾನು ಮತ್ತೆ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇಂಟ್ರೊಡ್ಯೂಸ್ನ ಮಾಡಿಕೊಡ್ತೀನಿ ಫ್ರೆಂಡ್ಸ್. ನಾವು ಚೌಟ್ರಿಗೆ ಬಂದಾಗ ಇವರು ಲಗ್ನ ಪತ್ರಿಕೆನ ಬರೆಸ್ತಾಯಿದ್ರು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಹಿಂದಿನ ಕಾಲದಲ್ಲಿ ಫ್ರೆಂಡ್ಸ್ ನಿಶ್ಚಿತಾರ್ಥ ಆದಮೇಲೆ ಲಗ್ನ ಪತ್ರಿಕೆ ಬರ್ಸೋದಕ್ಕೆ ಅಂತಲೇ ಒಂದಿನ ಟೈಮ್ ಇಟ್ಕೊಳ್ತಾಯಿದ್ರು. ಬಟ್ ಆದರೆ ಈಗಿನ ಜನ್ರೇಷನಲ್ಲಿ ಹಿಂದಿನ ದಿನ ಲಗ್ನ ಪತ್ರಿಕೆನ ನಾವು ಚೌಟ್ರಿಲೇ ಬರ್ಸ್ಕೊಳ್ತೀವಿ. ನಮ್ಮದು ಕೂಡ ಅದೇ ಥರನೇ ಆಗಿತ್ತು. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ಕೂತಿರೋರೆಲ್ಲ ನಮ್ಮ ಫ್ಯಾಮಿಲಿ. ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಜನ ನಾನು ನಿಮಗೆ ಇಂಟ್ರೊಡ್ಯೂಸ್ನ ಮಾಡಿದ್ದೀನಿ. ಇನ್ನು ಸ್ವಲ್ಪ ಜನ ನಾನು ನಿಮಗೆ ಆಮೇಲೆ ಇಂಟ್ರೊಡ್ಯೂಸ್ನ ಮಾಡಿಕೊಡ್ತೀನಿ. ಅವ್ರವ್ರ ಗ್ರೂಪ್ ಅಂದರೆ ನಾನು ಆಗಲೇ ಹೇಳ್ದಂಗೆ ನಿಮ್ಗೊಂದ್ಸಲ ನಾನು ನಂದು ಲಾಸ್ಟ್ ವೀಡಿಯೋನಲ್ಲಿ ಹಾಕಿದ್ದೆ. ನಾನು ನಮ್ಮ ಅತ್ತೆದಿರು 7 ಜನ ಅತ್ತೆದಿರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತ. 7 ಜನ ಅತ್ತೆದಿರನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ನನ್ನ ಒಂದು ವೀಡಿಯೋನಲ್ಲಿ ನಾನು ನಿಮಗೆ ಪರಿಚಯನ ಮಾಡಿಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು ನಮ್ಮ ಅತ್ತೆದಿರೆಲ್ಲ ನಮ್ಮ ಚಿಕ್ಕಮ್ಮ ಅಲ್ಲೇ ಕೂತಿದ್ರು.
ನಾವು ಸೈಡಲ್ಲಿ ಕೂತಿದ್ವಿ ಫ್ರೆಂಡ್ಸ್. ನಮ್ಮ ಚಿಕ್ಕಮ್ಮ ನಮ್ಮನ್ನು ನೋಡ್ಬಿಟ್ಟು ಅಲ್ಲಿಂದ ಬಂದರು ಇದ್ದು. ಹಾಗೆ ಮತ್ತು ಅಲ್ಲಿ ನಾವು ಬರೋಷ್ಟರಲ್ಲಿ ಲಗ್ನ ಪತ್ರಿಕೆನ ಬರೆಸ್ತಾ ಇದ್ರಲ್ಲ ಫ್ರೆಂಡ್ಸ್, ಅದಕ್ಕೆ ನಮ್ಮ ಅಕ್ಕ ಮಾಡ್ತಿದ್ರಲ್ಲ ಅಲ್ಲೇ ಕೂತಿದ್ರು. ಚಿಕ್ಕಮ್ಮ ನಮ್ಮನ್ನು ನೋಡಿ ಅವರು ಎದ್ದು ಬಂದರು. ಮತ್ತು ತಾಂಬೂಲ ಎಲ್ಲನೂ ಕೂಡ ಅವರು ಇವಾಗಲೇ ಬದಲಾಯಿಸ್ಕೊಳ್ತಾ ಇದ್ದಾರೆ. ನಮ್ಮ ಕಡೆ ನಾವು ಲಗ್ನ ಪತ್ರಿಕೆನ ಹಿಂದಿನ ದಿನವೇ ಬರೆಸ್ತೀವಿ. ಮತ್ತು ನಮ್ಮ ಕಡೆ ನಾವು ತಾಂಬೂಲ ಬದಲಾಯಿಸ್ಕೊಳ್ಳೋದು ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ಫ್ರೆಂಡ್ಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ನ ಮಾಡಿ. ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಏನೇ ತಪ್ಪಿದ್ರು ಕೂಡ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಲಗ್ನ ಪತ್ರಿಕೆ ಎಲ್ಲ ಬರ್ಸಾಯಿತು ಫ್ರೆಂಡ್ಸ್. ಇವಾಗ ತಾಂಬೂಲನ್ನು ತಗೊಳ್ತಾ ಇದ್ದಾರೆ. ತಾಂಬೂಲ ಇಲ್ಲಿ ಹುಡುಗಿ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಇವರು, ಮತ್ತು ಇನ್ನೊಬ್ಬರು ಹುಡುಗನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವರೇ ಲಗ್ನ ಪತ್ರಿಕೆ ಬರೆಸೋದಕ್ಕೆ ಮತ್ತು ತಾಂಬೂಲ ಎಲ್ಲ ಅವರೇ ತೊಗೊಳ್ತಾ ಇರೋದು. ಮುಂದೆ ಬನ್ನಿ ಅಣ್ಣ, ಮುಂದೆ ಬನ್ನಿ ನೀವು. ಹಂಗೆ ಅಣ್ಣ ಈ ಕಡೆ ಸ್ವಲ್ಪ ಸೈಡಿಂದ ಬಿಡಿ ಬಿಡಿ ಬಿಡ್ಲಿ ಅದು ಕುಂಕುಮ ಐಟಮ್. ಫ್ರೆಂಡ್ಸ್, ನಾನಿಲ್ಲಿ ವಿಡಿಯೋ ಮಾಡಬೇಕಾದ್ರೆ ಮತ್ತು ನನಗೆ ಹೇಳ್ತಾಯಿದ್ರು, ನೀನು ನಿನ್ನೆನೇ ಬರಬೇಕಿತ್ತಲ್ವ ಅಂತ ಬೈತಾಯಿದ್ರು. ನಿನ್ನೆನೇ ಬಂದಿದ್ದಿದ್ರೆ ತುಂಬಾ ಚೆನ್ನಾಗಿತ್ತು, ಅರಿಶಿನ ಶಾಸ್ತ್ರದ ವೀಡಿಯೋ ಎಲ್ಲ ಮಾಡ್ಬೋದಾಗಿತ್ತು ಅಂತ ಹೇಳ್ತಾಯಿದ್ರು. ಬಟ್ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ನನಗೆ ನಿನ್ನೆ ಅರಿಶಿನ ಶಾಸ್ತ್ರದ ವೀಡಿಯೋನ ಮಾಡಬೇಕಿತ್ತು ಅಂತ ತುಂಬಾ ಇಷ್ಟ ಇತ್ತು. ಬಟ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಬರೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡಲೇಬೇಕು ಅಂತ ಹೇಳಿ ಬಂದಿದ್ದೀನಿ. ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಬೆಳಗ್ಗೆನೂ ಕೂಡ ನಾನು ನಿಮ್ಮ ಜೊತೆ ದಾರೆದನ್ನು ವಿಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ 9 ಗಂಟೆಗೆ ದಾರೆ ಬಂದಿರೋದ್ರಿಂದ ನಾನು ಸ್ವಲ್ಪ ಬೆಳಗ್ಗೆ 6 ಗಂಟೆಗೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಬಟ್ ನಾನು ಖಂಡಿತ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಟೈಮ್ ಆದರೆ ಬಟ್ ನಾನು ಎಲ್ಲಿಗೆ ಹೋಗಿರ್ತೀನೋ ಅಲ್ಲಿಂದ ನಾನು ನಿಮಗೆ ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ನಾನು ಅದನ್ನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ಫ್ರೆಂಡ್ಸ್, ನಾನು ಆ ಒಂದು ವಿಡಿಯೋನೂ ಕೂಡ. ಬಟ್ ಆದರೆ ನನಗೆ ನಿನ್ನೆ ಅರಿಶಿನ ಶಾಸ್ತ್ರದ ವೀಡಿಯೋ ಮಾಡೋಕ್ಕಾಗಲಿಲ್ವಲ್ಲ ಅಂತ ತುಂಬಾ ಬೇಜಾರಿದೆ ಫ್ರೆಂಡ್ಸ್. ಬಟ್ ಏನು ಮಾಡೋಕ್ಕಾಗುತ್ತೆ. ಬಟ್ ಈ ಒಂದು ವೀಡಿಯೋನಾದರೂ ಮಾಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮುಂದೆ ಬರಬೇಕು, ಕಾಣಿಸಲ್ಲ ನೀವು. ಮುಂದೆ ಬನ್ನಿ ಅಣ್ಣ, ಮುಂದೆ ಬನ್ನಿ ಸ್ವಲ್ಪ. ಹಂಗೆ ಫ್ರೆಂಡ್ಸ್, ದೊಡ್ಡಮ್ಮ ನನ್ನ ಲೇಟಾಗಿ ಹೋಗಿರೋರು ಅಂತ ಇದ್ರು, ಏನು ಇಷ್ಟೊಂದು ಲೇಟಾಗಿ ಬಂದಿದ್ದೀರಾ ಅಂತ ಹೇಳ್ತಾಯಿದ್ರು. ಇವರು ಹುಡುಗಿ ಅಕ್ಕ ಮತ್ತು ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಇವರು. ಈಗ ನಾನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ನಾನು ಒಳಗಡೆ ಹೋಗೋಣ ಅಂತ ಹೇಳಿ ಫೋಟೋ ತೆಗೆಸ್ಕೊಳ್ತಾ ಇದ್ದರು. ಸೊ ಹಾಗಾಗಿ ನಾನು ನಿಮಗೆಲ್ಲ ಮತ್ತೆ ಮಗನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ನನ್ನ ಮತ್ತೆ ಮಗನ ಹತ್ರ ಕರ್ಕೊಂಡು ಬಂದೆ ಫ್ರೆಂಡ್ಸ್. ನೋಡಿ ಇವರು ಮತ್ತೆ ಮಗ ಸ್ವಲ್ಪ ಹಂಗಾಗಿ ಬರಲಿಲ್ಲ. ಫ್ರೆಂಡ್ಸ್ ನೋಡಿ, ಇವರೇ ನಮ್ಮ ಮತ್ತೆ ಮಗ ಮದುವೆಗಳು ಅತ್ತೆ ನಾಳೆ ಮದುವೆ ಇರೋದು. ಸೊ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಸೊ ನಾನು ನಿಮ್ಗೆ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತೀನಿ ಈಗ ಮಾಡಿ ಫ್ರೆಂಡ್ಸ್. ನೋಡಿ ಬಂದು ಊಟಕ್ಕೆ ಹೋಗೋಣ ಅಂತ ಕರೆದ್ಬಿಟ್ಟು ಎಲ್ಲ ಬಂದು ಊಟ ಕೂತಿದ್ದಾರೆ. ನಾನು ಹುಡುಗಿನೂ ಮತ್ತು ನಮ್ಮ ಅತ್ತೆ ಮಗನ ನಿಮಗೆ ಪರಿಚಯ ಮಾಡಿಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಹೋಗೋಣ ಅಂತ ನಾನು ವೀಡಿಯೋ ಮಾಡೋಕ್ಕೆ ಅಂತ ಹೋದರೆ ಎಲ್ಲ ಬಂದು ಇವರೇ ಊಟ ಕೂತ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನಮ್ಮನ್ನು ಬಿಟ್ಟು ನಮಗೆ ಜಾಗನೇ ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ನಮ್ಮ ಅಮ್ಮನೂ ಬರಬೇಕಿತ್ತು. ಅದಕ್ಕೆ ನಾವು ನೆಕ್ಸ್ಟ್ ಟ್ರಿಪ್ ಕೂರೋಣ ನಮ್ಮನ್ನು ಅಷ್ಟೇ ನೋಡಿ ಫ್ರೆಂಡ್ಸ್, ನಮ್ಮಮ್ಮನೂ ಅಷ್ಟೇ ನಮ್ಮ ಅತ್ತೆದಿರು ಮತ್ತು ನಮ್ಮ ಚಿಕ್ಕಮ್ಮಂದಿರು ಮಕ್ಕಳೆಲ್ಲ ಸಿಕ್ಕಿದ್ರು ಅಂತ ಹೇಳಿ ನನ್ನನ್ನು ಹೋಗ್ತಿದ್ದಾರೆ ಊಟಕ್ಕೆ. ಯಾರು ಒಬ್ಬರು ಚೇರ್ ಬಿಟ್ಬಿಟ್ಟವ್ರ? ಬನ್ನಿ ಅಲ್ಲಿಗೆ ಖಾಲಿ ಚೇರ್ಗ.
ಎಲ್ಲರೂ ನಮ್ಮನ್ನು ಬಿಟ್ಬಿಟ್ಟು ಊಟಕ್ಕೆ ಕುತ್ಕೊಬಿಟ್ಟವ್ರೆ ಕರೆದ್ಬಿಟ್ಟು. ಅಲ್ಲಿ ನೋಡಿ ಇವ್ರು ಊಟಕ್ಕೆ ಅಂತ ಕರ್ಕೊಂಬಂದು ನಮ್ಮನ್ನು ಬಿಟ್ಬಿಟ್ಟು ಊಟಕ್ಕೆ ಕುತ್ಕೊತವ್ರೆ. ಹಾಂ ಹೌದಾ ಹಂಗೆ ಆಗ್ತದಾ ಹ್ಞೂ ಇಲ್ಲ ಹೊಟ್ಟೆ ಇಲ್ಲೇ ಬಿಡಬೇಕಂತ ಊಟ ಮಾಡ್ತಾರದು ಬಿಡಬೇಕಂತ ಒಳಗೆ. ಮೇನಮ್ಮ ಒಬ್ರು ತಿನ್ಕತ್ತವ್ರ. ತಲೆ ತಿಂತ ಕೂತವ್ರ. ಫೋಟೋ ತಕೊಂಡು ಫೋಟೋ ಏನು ಮಾತಾಡೋರು. ಜೀವೋ ಇಲ್ಲಿ ನಿಮ್ಮ ಹೆಸರೇನು? ಜಯಶ್ರೀ ಫ್ರೆಂಡ್ಸ್, ನನ್ನ ಹೊಸ ಫ್ರೆಂಡ್ಸ್ ಜಯಶ್ರೀ ಅಂತ. ಫ್ರೆಂಡ್ಸ್, ಇವಾಗ ವಿಲೆಶಾಸ್ತ್ರ ನಡೀತಾ ಇದೆ. ನೆಕ್ಸ್ಟು ಬಳೆಶಾಸ್ತ್ರ ಕೂಡ ಮಾಡ್ತಾರೆ ಫ್ರೆಂಡ್ಸ್. ವಿಲೆಶಾಸ್ತ್ರ ಆದಮೇಲೆ ನೆಕ್ಸ್ಟ್ ಬಳೆಶಾಸ್ತ್ರ. ಮಾಡಲ್ಲ ಫ್ರೆಂಡ್ಸ್, ಇವಾಗ ನಿಶ್ಚಿತಾರ್ಥ ಎಲ್ಲ ಆಯಿತು. ಮತ್ತು ಇವಾಗ ನಿಶ್ಚಿತಾರ್ಥ ಆದಮೇಲೆ ಬಳೆಶಾಸ್ತ್ರಕ್ಕೆ ಹುಡುಗಿ ಮನೆಯಿಂದ ಕೊಟ್ಟಿರೋ ಸಾರಿನ ಉಡಬೇಕು.
ಹಾಗಾಗಿ ಹುಡುಗಿನ ರೆಡಿ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇವಾಗ ಬಳೆ ಶಾಸ್ತ್ರಕ್ಕೆ ಫ್ರೆಂಡ್ಸ್ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಇವಾಗ ಬಳೆ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್. ಇವಾಗ ಬಳೆ ಶಾಸ್ತ್ರ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇವಾಗ ಬಳೆ ಶಾಸ್ತ್ರದ ಪೂಜೆ ನಡೀತಾ ಇದೆ. ಬಳೆ ಶಾಸ್ತ್ರದ ಪೂಜೆ ಆದಮೇಲೆ ಹುಡುಗಿಗೂ ಬಳೆ ತೊಡಿಸಿ, ಮತ್ತು ಹುಡುಗಿ ಮನೆ ಕಡೆಯವರಿಗೂ ಕೂಡ ಹುಡುಗಿನ ಮನೆ ಕಡೆಯವರಿಗೂ ಕೂಡ ಬಳೆನ ತೊಡಿಸ್ತಾರೆ ಮುತ್ತೈದೆಯರಿಗೆ. ಹುಡುಗಿನ ಮನೆ ಕಡೆ ಹುಡುಗಿ ಮನೆ ಸೈಡ್ ಇಬ್ಬರಿಗೂ ಕೂಡ ಮುತ್ತೈದೆಯರಿಗೆ ಬಳೆನ ತೊಡಿಸಿಸ್ತಾರೆ ಫ್ರೆಂಡ್ಸ್. ಬಳೆ ನಿಮ್ಮ ಕಡೆ ಎಳ್ಬಳೆ ಅಲ್ಲಲ್ಲ ಅದಲ್ಲ ಈಗ ಕೆಳಗಡೆ ಇರೋದು ಎಳ್ಬಳೆ ನಿಮ್ಮ ಕಡೆಗೆ ಬೇಕಾ ಬಳೆಯೋದು ಫ್ರೆಂಡ್ಸ್, ಬಳೆ ಶಾಸ್ತ್ರದ್ದು ಪೂಜೆ ಎಲ್ಲ ಮುಗೀತು. ಇವಾಗ ಹುಡುಗಿಗೆ ಬಳೆ ತೊಡಿಸ್ತಾ ಇದ್ದಾರೆ. ಹುಡುಗಿಗೆ ಬಳೆ ತೊಡಿಸಾದ್ಮೇಲೆ ಹುಡುಗಿ ಮನೆಯವರಿಗೆ ಫಸ್ಟು ಬಳೆನ ತೊಡಿಸ್ತಾರೆ, ಆಮೇಲೆ ಹುಡುಗಿ ಮನೆಯವರಿಗೆ ಬಳೆನ ತೊಡಿಸ್ತಾರೆ ಫ್ರೆಂಡ್ಸ್. ಹಾಗೆ ಮತ್ತು ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಫ್ರೆಂಡ್ಸ್, ಮದುವೆಯಲ್ಲಿ ಯಾವಾಗಲೂ ಹುಡುಗಿಗೆ ಬಳೆ ಶಾಸ್ತ್ರದಲ್ಲಿ ಕಪ್ಪು ಬಳೆನೇ ಹಾಕ್ತಾರಲ್ಲ. ಸೊ ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಯಾಕೆ ಆ ಥರ ತೋರಿಸ್ತಾರೆ ಅಂತ ಹೇಳೋದನ್ನು ನಿಮಗೆ ಯಾರಿಗಾರಿಗೆ ಗೊತ್ತಿದ್ದರೆ ಇಲ್ಲ ಗೊತ್ತಿಲ್ಲ ಅಂದರೆ ನಿಮ್ಮಲ್ಲಿ ಯಾರು ಗೊತ್ತಿರೋರಿದ್ದರೆ ನನಗೆ ಕೇಳಿ ಕಮೆಂಟ್ ಬಾಕ್ಸಲ್ಲಿ ಅದನ್ನು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮದುವೆಯಲ್ಲಿ ಯಾಕೆ ಹುಡುಗಿರಿಗೆ ಬಳೆ ಶಾಸ್ತ್ರದಲ್ಲಿ ಕಪ್ಪು ಬಳೆನೇ ತೋರಿಸ್ತಾರೆ ಅಂತ ಹೇಳೋದನ್ನು ನನಗೆ ತಿಳಿಸ್ಕೊಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್. ಓಕೆ, ಬನ್ನಿ ಈ ಕಡೆ ಬನ್ನಿ, ಹಂಗೆ ತಕ್ಷಣ ಹಂಗೆ ಗೃಹಲಕ್ಷ್ಮಿ ಇದೆಯಲ್ಲ ಮುಂದೆ ಬನ್ನಿ, ಶಕ್ತಿ ಯೋಜನೆ ಇದೆ ಮುಂದೆ ಬನ್ನಿ, ಬನ್ನಿ ಅಲ್ಲಿ ನಿಂತ್ಕೋಬೇಡಿ. ಫ್ರೆಂಡ್ಸ್, ಇವರು ಹುಡುಗಿ ದೊಡ್ಡಮ್ಮ. ಫ್ರೆಂಡ್ಸ್, ಇವರು ಹುಡುಗಿ ಅಕ್ಕ, ಇವರು ಮದುವೆಯವರು. ಫ್ರೆಂಡ್ಸ್, ಇವರು ಹುಡುಗಿ ಚಿಕ್ಕಮ್ಮ. ಫ್ರೆಂಡ್ಸ್, ಇಲ್ಲಿ ಪಾರ್ಟಿ ಗೊತ್ತಾಗ್ತಾಯಿತ್ತು. ಹಾಗೆ ನಿಮ್ಮ ಫೋಟೋ ತೆಗೋಣ ಅಂತೇಳಿ ಪಾರ್ಟಿ ಮಾಡಿ ವಿಡಿಯೋ ಮಾಡಿದ್ದೆ. ಫ್ರೆಂಡ್ಸ್, ಇವರು ನಮ್ಮ ಅತ್ತೆ ನಮ್ಮ ಆಗಲೇ ಹೇಳಿದಂಗೆ ಬಗ್ಗೆ 7 ಜನ ಆಗ್ತಿದ್ರು. 7 ಜನ ಆಗ್ತಿದ್ರಲ್ಲಿ ಇವರು ಮೊದಲನೇ ಅತ್ತೆ. ಇವ್ರನ್ನ ಮೈಸೂರಿಗೇ ಮದುವೆ ಮಾಡಿರೋದು ಫ್ರೆಂಡ್ಸ್. ಇವರು ಹುಡುಗನ ಚಿಕ್ಕಮ್ಮ. ಫ್ರೆಂಡ್ಸ್, ಇವರು ಹುಡುಗಿ ಅಕ್ಕ. ಇವರು 3ನೇಯವರು. ಬಟ್ 2ನೇಯವರು ಬಂದಿಲ್ಲ. ಬಟ್ 2ನೇಯವರು ಪ್ರೆಗ್ನೆಂಟ ಅಥವಾ ಬಾಣ್ತಿನ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಅವ್ರು ಬಂದಿರಲಿಲ್ಲ ಫ್ರೆಂಡ್ಸ್. ಇವರು ನಮ್ಮ ಚಿಕ್ಕಮ್ಮ, ಹುಡುಗನಿಗೆ ಅತ್ತೆ. ಫ್ರೆಂಡ್ಸ್, ಇವರು ನಮ್ಮತ್ತೆ. ಇವರು ನಮ್ಮತ್ತೆ. ಇವರು ಬೆಂಗಳೂರಿಗೆ ಮದುವೆ ಆಗಿರೋದು. ಇವರು ನಮ್ಮ 7ನೇ ಅತ್ತೆ. ನೋಡಿ ಆಮೇಲೆ ತೋರಿಸ್ತೀನಿ.
ಆಯ್ತು ಇವರೇ 700 ಫ್ರೆಂಡ್ಸ್. ಇವರು ಬೆಂಗಳೂರಿಗೆ ಮದುವೆ ಆಗಿರೋದು. ವಿಡಿಯೋ ತೆಗಿಸ್ತಾ ಇದ್ದೀರಾ? ಇಲ್ಲ ತೆಗ್ದಿಲ್ಲ. ಈ ಮೆಲೋಡಿ ಫ್ರೆಂಡ್ಸ್, ಇವರು ನಮ್ಮ ಅಕ್ಕ, ಇವರು ನಮ್ಮ ಅತ್ತೆ ಸೊಸೆ. ಅಂದರೆ ನಾನು ನಮ್ಮ ಮದುವೆ ಅತ್ತೆ ಅಂತ ಹೇಳಿದ್ನಲ್ಲ, ಅವ್ರ ಸೊಸೆ, 3ನೇ ಸೊಸೆ ಫ್ರೆಂಡ್ಸ್ ಇವರು. ಫ್ರೆಂಡ್ಸ್, ಇವರು ಕೂಡ ನಮ್ಮ ಅಕ್ಕ, ಇವರು ಬೆಂಗಳೂರಿಗೆ ಮದುವೆ ಆಗಿರೋದು. ಏನಾದ್ರು ಕಡೆ ಇದೆ ನಾವು ಇಲ್ಲೂ ನೋಡಿ ನಮ್ಗೆ ಹೆಣ್ಮಕ್ಳಿಗೆ ಇನ್ನೇನು ಫಂಕ್ಷನಲ್ಲಿ ಶೋ ಅಪ್ ಮಾಡೋದೇ ನಮ್ಮದು. ಯೂಟ್ಯೂಬ್ ನನಗೆ ಕಳಿಸೋ. ಅತ್ತೆ ಇಲ್ಲಿ ನೋಡಿ, ಇವರು ನಮ್ಮ 5ನೇ ಅತ್ತೆ, ಚಿಕ್ಕಮಗಳೂರು. ನಾಚ್ಕತೈತೆ. ಯಾರು ಕೂಗಿಯತ್ತೆ. ಫ್ರೆಂಡ್ಸ್, ಮತ್ತು ಇವಾಗ ಬಲಶಸ್ತ್ರ ವಿಡಿಯೋ ಏನು ಮುಗಿತಾ ಇದೆ. ಸೊ ಹಾಗಾಗಿ ಮತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನಾನು ನಿಮಗೆ 7 ಜನ ಅತ್ತೆದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ ಇದ್ದೆ, ಬಟ್ ಬಲಶಸ್ತ್ರ ಸ್ವಲ್ಪ ಜನ ಅತ್ತೆದಿರು ಬಂದಿರಲಿಲ್ಲ. ಹಾಗಾಗಿ ನಾನು ನಿಮಗೆ ಮತ್ತು ನಾನು ನಾಳೆ ಬೇರೆ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬೆಳಗ್ಗೆ 6 ಗಂಟೆಗೆ ಹೋಗಬೇಕು. ಹಾಗಾಗಿ ನಾನು ಜಾರಿ ವಿಡಿಯೋ ಮಾಡುವಾಗ ನಾನು ಒಂದು ರಿಸೆಪ್ಷನಲ್ಲಿ ನಾನು 7 ಜನ ಅತಿಥಿಗಳು ಅವರು ಸಾಲಿನಲ್ಲಿ ನಿಂತ್ಕೊಂಡಾಗ ನಾನು ನಿಮಗೆ ಖಂಡಿತ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಮತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಟೈಮ್ ಆಗಿದೆ. ಈಗ ಬಲಶಸ್ತ್ರ ಕೂಡ ಮುಗಿತಾ ಇದೆ. ಬಲಶಸ್ತ್ರ ಮುಗಿದಾದ್ಮೇಲೆ ಒಂದು ಫೋಟೋಗಳನ್ನ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಆಗಿದೆ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತು ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಮತ್ತು ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂದರೆ ಬೇರೆ ವಿಡಿಯೋನ ನಾನು ಹಾಕ್ತೀನಿ ಫ್ರೆಂಡ್ಸ್. ಖಂಡಿತ ಅದನ್ನು ಕೂಡ ಮಿಸ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್. ಮತ್ತೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.